ಆ್ಯಟಿಟ್ಯೂಡ್ ಅಂತ ಉಪಯೋಗಿಸ್ತೀರಾ, ಭಾಳ ರಾಂಗ್ ಕಾಂಟೆಕ್ಸ್ಟಲ್ಲಿ ಉಪಯೋಗಿಸ್ತೀರಾ. ಇವ್ರಿಗೆ ಆ್ಯಟಿಟ್ಯೂಡ್ ಇದೆ, ಅವ್ರಿಗೆ ಆ್ಯಟಿಟ್ಯೂಡ್ ಇದೆ ಅಂತ. ನಿಮ್ಗೆ ಗೊತ್ತಾ ಆ್ಯಟಿಟ್ಯೂಡ್ ಅಂದರೆ ಏನಂತ? ಆ್ಯಟಿಟ್ಯೂಡು ನೀವು ಈಗೋ ಬದಲು ಉಪಯೋಗಿಸ್ತೀರಾ. ತುಂಬ ಈಗೋ ಇದೆ ಅಂತ ಹೇಳೋಕ್ಕೆ ಅಥವಾ ಗರ್ವ ತೋರಿಸ್ತಾರೆ ಅಂತ ಹೇಳೋಕ್ಕೆ ತುಂಬ ಆ್ಯಟಿಟ್ಯೂಡ್ ತೋರಿಸ್ಬೇಡ, ಇದೆಲ್ಲ ಇದು ತಪ್ಪು. ಕ್ರಿಯೇಟಿವಿಟಿ ಅನ್ನೋದು ನಮ್ಮಲ್ಲಿ ಒಂದು ಕ್ವಾಲಿಟಿ. ಇದು ಪ್ರತಿಯೊಂದು ಆ್ಯಕ್ಟಿವಿಟಿನಲ್ಲೂ ಆ ಕ್ರಿಯೇಟಿವಿಟಿ ಬರಬೇಕಾದ್ರೆ, ಆ ಕ್ವಾಲಿಟಿ ಬರಬೇಕಾದ್ರೆ, ಕ್ವಾಲಿಟಿ ಆಫ್ ಡೂಯಿಂಗ್, ಅದಕ್ಕೊಂದು ಆ್ಯಟಿಟ್ಯೂಡ್ ಇರಬೇಕು. ಆ ಆ್ಯಟಿಟ್ಯೂಡ್ ಏನಂದರೆ ಇನ್ನರ್ ಅಪ್ರೋಚ್. ನಮ್ಮದು ನೀನು ಯಾವ ರೀತಿ ಜೀವನನ ನೋಡ್ತೀಯ, ಹೌ ಯು ಲುಕ್ ಅಟ್ ಥಿಂಗ್ಸ್ ಈಸ್ ಎನ್ ಆ್ಯಟಿಟ್ಯೂಡ್. ಯುವರ್ ಇನ್ನರ್ ಅಪ್ರೋಚ್, ಹೌ ಯು ಲುಕ್ ಅಟ್ ಥಿಂಗ್ಸ್ ಅನ್ನೋದು. ನಿಮ್ಮ ಮೈಂಡಲ್ಲಿ ಏನು ತುಂಬಿಕೊಂಡಿದೆ? ಎಲ್ಲ ಮೆಮೊರಿ ತುಂಬಿಕೊಂಡಿದೆ, ಬಿಲೀಫ್ ತುಂಬಿಕೊಂಡಿದೆ, ಕಾನ್ಸೆಪ್ಟ್ಸ್ ತುಂಬಿಕೊಂಡಿದೆ, ಎಲ್ಲ ತುಂಬಿಕೊಂಡಿದೆಯಲ್ಲ, ಅದರಿಂದ ನೀವು ಎಲ್ಲ ಒಟ್ಟಿಗೆ ಸೇರಿ ನಿಮ್ಮ ಮೈಂಡ್ ಆಗಿದೆ. ಆ್ಯಟಿಟ್ಯೂಡ್ ಅಂದಾಗ ಇಲ್ಲಿ ಒಂದು ಆ್ಯಟಿಟ್ಯೂಡ್ ಆ ರೀತಿ ಎಲ್ಲ ಮನಸ್ಸಲ್ಲಿ ಇಟ್ಕೊಂಡೋದು, ಅದ್ರ ತೋರಿಸೋದು. ಇನ್ನೊಂದು ಓಪನ್ನೆಸ್. ಎಲ್ಲ ಅದನ್ನೆಲ್ಲ ಪಕ್ಕಕ್ಕಿಟ್ಬಿಟ್ಟು ಇನ್ಸೈಟ್ರಿಂದ ವರ್ತನೆ ಮಾಡೋದು. ಪುಟ್ ಮೈಂಡ್ ಅಸೈಡ್. ನೌ ಯು ಆರ್ ರೆಡಿ ಟು ಲುಕ್ ಲೈಫ್ ಟು ಫ್ರೆಶ್ ಐಸ್. ಹೊಸ ದೃಷ್ಟಿ ಯಾವಾಗಲೂ ಅಷ್ಟೇ, ಹಿಂದಿಂದ ಇಟ್ಕೊಳ್ಳದೆ ನೋಡೋದು. ನಾಟ್ ವಿತ್ ಓಲ್ಡ್ ಐಸ್, ಫ್ರೆಶ್ ಐಸ್, ಲ್ಯೂಮಿನಸ್ ಐಸ್, ಕ್ಲಾರಿಟಿ ನೋಡೋದು, ಒಳಗಡೆಯಿಂದ ನೋಡೋದು, ಇನ್ನರ್ ಅಪ್ರೋಚು. ಇದು ಆ್ಯಟಿಟ್ಯೂಡ್. ಇದು ಕ್ರಿಯೇಟಿವ್ ಪರ್ಸನ್ಗೆ ಇರುತ್ತೆ. ಇಂಥ ಆ್ಯಟಿಟ್ಯೂಡ್ ಕ್ರಿಯೇಟಿವ್ ಪರ್ಸನ್ಗೆ ಇರಬೇಕು. ತಲೆನಲ್ಲೆಲ್ಲ ತುಂಬಿಕೊಂಡಿದ್ರೆ ಆ ಆ್ಯಟಿಟ್ಯೂಡ್ ಬೇರೆ.